ಈ ದಿವಸ ಕರ್ನಾಟಕ ಚಲನಚಿತ್ರರಂಗಕ್ಕೆ ಒಬ್ಬ ಹೊಸ ನಾಯಕ ಬಂದ ಅಂಥೇಳಿ ನಾನು ಖುಷಿ ಪಡ್ತೇನೆ. ಈ ಸಿನಿಮಾದಲ್ಲಿ ನಾನು ಫಸ್ಟ್ ನೋಡಿದಾಗ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇದ್ದೆ, ಏನೋ ಸುಮಾರಾಗಿರ್ಬೇಕು ಪಿಕ್ಚರು ಅಂದ್ಕೊಂಡಿದ್ದೆ. ನಾನು ಮನಸ್ಸಿಗೆ ಬಂದಿದ್ದೆ, ಇನ್ನು ಓಪನ್ನಾಗಿ ಹೇಳ್ತಾ ಇದ್ದೇನೆ. ಆಮೇಲೆ ನೋಡಿದೆ, ಮೊದಲನೇ ವಾರ, ಎರಡನೇ ವಾರ, ಮೂರನೇ ವಾರ, 5 ದಿವಸ ಆಗೋಯ್ತು. ಇವತ್ತು ನಮಗೆ ನಮ್ಮ ಹುಡುಗ, ನಿನ್ನ ಹೆಸರೇನಪ್ಪ, ಚೇತನ್ ರಮೇಶ್ ಅವರು ಅಣ್ಣ ಇದು ಬರಲೇಬೇಕು ಅಂದರು. ನಾನು ನೋಡೋಣ ಹೇಳಿ ಏನಾಗುತ್ತೆ, ನನ್ನ ತಮ್ಮ ಗೋವಿಂದ್ರ ಜೊತೆ ಬಂದ್ವಿ. ಸಿನಿಮಾ ನೋಡ್ತಾ ಇದ್ದಾಗ ಎಲ್ಲಿ ನನಗೇನು ಬೋರ್ ಅನ್ನಿಸ್ತಿರ್ಲಿಲ್ಲ. ಒಂದೇನಪ್ಪ ಅಂದರೆ, ಈ ಸಿನಿಮಾಕ್ಕೆ ನಿರ್ಮಾಪಕರು, ನಿರ್ದೇಶಕರು, ಜೊತೆಗೆ ಕಲಾವಿದರು, ಈ ಪಿಕ್ಚರ್ನ ಹೀರೋ ಆದಂಥ ಶ್ರೀಯುತ ಜಯಪ್ರಕಾಶ್ ಅವರು ಲೀಲಾ ಜಾಲುಗೆ ಆ್ಯಕ್ಟ್ ಮಾಡಿದ್ದಾರೆ. ನಾನು ನಿಜವೂ ಅಂದ್ಕೊಂಡಿರಲಿಲ್ಲ ಇವರು ಈ ಥರ ಆ್ಯಕ್ಟ್ ಮಾಡ್ತಾರೆ ಅಂತ. ನಾನು ಕೂತ್ಕೊಂಡೆ ಪಿಕ್ಚರ್ ನೋಡಲಿಕ್ಕೆ, ಯಾಕೆ ಎದ್ದೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಕೆಲವು ಸೀನ್ಗಳಲ್ಲಿ ಭಾವುಕರಾಗ್ತಾರೆ, ಕೆಲವು ಸಂದರ್ಭಗಳಲ್ಲಿ ಫೈಟ್ ಮಾಡ್ತಾರೆ. ಫೈಟ್ ಮಾಡುವಾಗ ನೋಡಿದಾಗ ಅವ್ರ ಉತ್ಸಾಹ, ಅವರ ಒಂದು ಆ ಟೇಕಿಂಗ್ ಸೈಡ್ ಇದೆಯಲ್ಲ, ಗುದ್ದಾಟ ಮಾಡೋದು, ಅದು ಚೆನ್ನಾಗಿ ಮಾಡಿದ್ದಾರೆ. ನಿಜವೂ ನನಗೆ ಖುಷಿ ಆಯಿತು. ಸುಮ್ಮನೆ ಪಿಕ್ಚರು 5 ದಿವಸ ಹೋಗಲ್ಲ. ಮಾರ್ನಿಂಗ್ ಶೋ ಇರ್ಬೋದು, ಮ್ಯಾಟ್ನೇ ಇರ್ಬೋದು, ಏನೇ ಇರ್ಬೋದು, ಪಿಕ್ಚರ್ಲಿ ಏನಾದ್ರು ಸ್ವಲ್ಪ ದಮ್ ಇದ್ರೇ ಮುಂದಕ್ಕೆ ಹೋಗುತ್ತೆ. ಆ ದಮ್ ಇಲ್ಲ ಅಂದರೆ ಕಷ್ಟ ಆಗ್ತದೆ. ನಾನು ಏನೇ ಈ ಕಥೆ, ಸಿನಿಮಾ ಅಂತ ಇದ್ದೆ. ಇವತ್ತು ಸಿನಿಮಾ ನೋಡಬೇಕು ಅಂತ ಬಂದಾಗ, ಸಿನಿಮಾ ನೋಡಿದಾಗ ಇದರಲ್ಲೇನೋ ದಮ್ ಇದೆ, ಏನೋ ಸ್ವಲ್ಪ ಇದೆ ವಿಷಯ ಇಲ್ಲದೆ ಇಷ್ಟು ಮಟ್ಟ ಪಿಕ್ಚರ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಜವಾದ ಕೂಡ ಈ ಪಿಕ್ಚರ್ನಲ್ಲಿ ಮಾಡಿದಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಶುಭವಾಗಲಿ ಅಂತ ಹೇಳ್ತಾ, ಮುಂದಕ್ಕೆ ಕೂಡ ನಮ್ಮ ಜಯಪ್ರಕಾಶ್ ಈ ಚಿತ್ರದ ನಾಯಕ ನಟ ಇನ್ನೂ ಒಳ್ಳೆಯ ಸಿನಿಮಾಗಳು ಮಾಡಲಿ, ಕನ್ನಡ ಜನತೆಗೆ ಕೊಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವೂ ನನಗಂತೂ ಖುಷಿ ಆಯಿತು. ನಾನು ಏನು ಮಾಡಿದಾರಪ್ಪ ಏನಪ್ಪ ಅಂದ್ಕೊಂಡೆ, ನಿಜವಲ್ಲಿ ಬಂದಿದ್ದು, ನಾನು ಮನಸ್ಸಲ್ಲಿ ಬಂದಿದ್ದು ಹೇಳ್ತಾ ಇದ್ದೀನಿ. ಬಟ್ ಪಿಕ್ಚರ್ ನೋಡಿದ ಮೇಲೆ ಇವತ್ತು ನಾನು, ನನ್ನ ತಮ್ಮನ ಮಗ ಶಣು, ನಮ್ಮ ಮಗಳ ಮಗ, ಇವರೆಲ್ಲ ಅವನು ಹೈದರಾಬಾದಿಂದ ಬಂದಿದ್ದಾನೆ. ಎಲ್ಲರೂ ಪಿಕ್ಚರ್ ನೋಡಿದ್ವಿ. ಪಿಕ್ಚರ್ ನೋಡಿದಾಗ ಎಲ್ಲೂ ಕೂಡ ನಾನು ಬೋರ್ ಹೊಡಿಸಲಿಲ್ಲ, ಚೆನ್ನಾಗಿದೆ. ನಿರ್ಮಾಪಕರು ಎಲ್ಲೂ ಕೂಡ ಯಾವುದಕ್ಕೂ ಕೊರತೆ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಫೈಟ್ ಸೀನ್ಗಳಲ್ಲಂತೂ, ಸಾಹಸ ದೃಶ್ಯಗಳಲ್ಲಂತೂ ಎಲ್ಲವನ್ನೂ ಮಾಡಿದ್ದಾರೆ. ಈ ಚಿತ್ರದ ಫೈಟ್ ಮಾಸ್ಟರ್ಗೆ, ಕಲಾವಿದರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಬಾಮ್ಮ, ಇದಕ್ಕೆಲ್ಲ ಕಾರಣ ಕಲಾವಿದ, ನಿರ್ಮಾಪಕ ಎಲ್ಲಿ ತೊಂದರೆ ಮಾಡಿದೆ, ಎಲ್ಲಿಗೂ ಯಾವುದಕ್ಕೂ ಕೊರತೆ ಮಾಡಿದೆ ಶೂಟಿಂಗ್ ಮಾಡಿದ್ದಾರೆ. ನನಗೊಂದು ಒಳ್ಳೆಯ ಸಿನಿಮಾ ನೋಡಿದಂಥ ಒಂದು ಭಾವನೆ ಬಂತು ನನಗೆ. ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಕೂಡ ಒಳ್ಳೆಯ ಸಿನಿಮಾಗಳು ತೆಗೀರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಮುಂದೆ ಬರುವ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ ಎಲ್ಲರಿಗೂ. ಈ ಚಿತ್ರನ ನಿಜವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಚಿತ್ರದ ನಾಯಕ ನಟ, ಅವ್ರ ಹೆಸರಲ್ಲೇ ಜಯಪ್ರಕಾಶ್ ಅಂತಿದೆ. ನಿಜವಾಗೂ ಅವರು ಜಯ ಸಾಧಿಸಿದ್ದಾರೆ. ಖುಷಿಯಾಗ್ತಾಯಿದೆ. ಈ ಚಿತ್ರದಲ್ಲಿ ದುಡಿದಂಥ ಮುಂದೆ ಅಂದರೆ ತಂತ್ರಜ್ಞರಾಗ್ಬೋದು, ಟೆಕ್ನಿಷಿಯನ್ಸು, ಮತ್ತು ಈ ಚಿತ್ರದ ಕಲಾವಿದರು, ಹೆಚ್ಚಾಗಿ ನಿರ್ಮಾಪಕರು ಭಾರಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಆ ಥರದಲ್ಲಿ ತುಂಬ ಲೀಲಾಜಾಲವಾಗಿ ದುಡ್ಡನ್ನ ಖರ್ಚು ಮಾಡಿ ಈ ಚಿತ್ರ ತೆಗೆದು ಖರ್ಚು ಮಾಡಿದ ತಕ್ಕನಾಗಿ ನಮ್ಮ ಜಯಪ್ರಕಾಶ್ ಅವರು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ತುಂಬ ಖುಷಿಯಾಗ್ತಾಯಿದೆ. ಅವ್ರ ಜೊತೆಲಿ ನಡೆಸೋದು ಎಲ್ಲ ಕಲಾವಿದರು ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಜೀವನದಲ್ಲಿ ನಮ್ಮ ಕೆಲಸನೇ ಸಿನಿಮಾ ತೆಗೆಯೋದು. ಎಷ್ಟೋ ಸಿನಿಮಾಗಳನ್ನ ತೆಗೆದಿದ್ದೀವಿ, ಸಿನಿಮಾಗಳನ್ನ ಮಾಡಿದ್ದೀವಿ, ನೋಡಿದ್ದೀವಿ, ಈ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ. ಅಂಥ ಒಂದು ಜಾಗದಲ್ಲಿ ಈ ಚಿತ್ರ ನಮ್ಗೆ 50 ದಿವಸ ಪೂರೈಸಿ ಇವತ್ತು ಮುನ್ನುಗ್ತಾ ಇದೆ ಅಂತಂದರೆ ನಿಜವಾಗಿ ಅವರ ಒಂದು ಸಾಹಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಅವ್ರು ಒಳ್ಳೆಯದಾಗಲಿ. ಆಗಲೇ ನಮ್ಮ ಅಣ್ಣವ್ರು ಹೇಳಿದಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋವಂಥ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ. ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ತಂತ್ರಜ್ಞರಿಗೆ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ತಾಯಿಯ ಚಾಮುಂಡೇಶ್ವರನ ಬೇಡಿಕೊಂಡು ನನ್ನ ಮಾತು. ನನ್ನ ಜೀವನದಲ್ಲಿ ಒಂದು
ತುಂಬ ಸಂತೋಷದ ದಿನ ಅಂತಂದರೆ ಇವತ್ತು ನಿಜಕ್ಕೂ ಕೂಡ. ಏಕೆಂದರೆ ಇವತ್ತು ನಮ್ಮ ಭಗೀರಥ ಚಿತ್ರದ ಒಂದು ಆಡಿಯೋ ರಿಲೀಸ್ಗೆ ಇಡೀ ರಾಜ್ಕುಮಾರ್ ಕುಟುಂಬ, ಚಿನ್ನೇಗೌಡರು, ಗೋವಿಂದರಾಜ್ ಅವರು, ಲಕ್ಷ್ಮಕ್ಕ, ಸೀನಣ್ಣ ಎಲ್ಲ ಬಂದು ಅವತ್ತೇ ಆಶೀರ್ವಾದ ಮಾಡಿಬಿಟ್ರು, ನೀವು ಗೆಲ್ತೀರಾ ಹೋಗಿ ಅಂತ ಆಶೀರ್ವಾದ ಮಾಡಿದರು. ಅದು ನಿಜ ಆಗಿದೆ. ಇವತ್ತು ಸಂತೋಷವಾಗಿ ಇವತ್ತು 50 ದಿವಸ ಸಿನಿಮಾ ಮುಗಿದಿದೆ. ಇವತ್ತು ಅಣ್ಣವ್ರು ಬಂದಿದ್ದಾರೆ, ಎಲ್ಲ ಚಿತ್ರ ವೀಕ್ಷಿಸಿದ್ದಾರೆ, ನೋಡಿದ್ದಾರೆ. ಬಟ್ ಅವರು ಕೂಡ ಭಾಳ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಇದೊಂದು ಸುದಿನ, ಒಳ್ಳೆಯ ದಿವಸ ನಮ್ಮ ಇಡೀ ಭಗೀರಥ ಚಿತ್ರ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕ ರಾಮ್ ಜನಾರ್ದನ್ ಮತ್ತು ಎಲ್ಲ ಕಲಾವಿದರಿಗೂ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಇವರು ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸೋದು ಭಾಳ ಅಪರೂಪ. ಅದರಲ್ಲಿ ಇವತ್ತು ನಮ್ಮ ಸಿನಿಮಾನ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಭಾಳ ಒಂದು ಬೆಂಬಲ ನೀಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಚಿತ್ರತಂಡ ಅವ್ರ ಒಂದು ರಾಜ್ಕುಮಾರ್ ಕುಟುಂಬಕ್ಕೆ ಚಿರಋಣಿಯಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸಾರಿ ಇನ್ನೊಂದು ವಿಷಯ, ಈ ಚಿತ್ರದ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ ರೀ, ಭಾರಿ ಎಕ್ಸ್ಟ್ರಾರ್ಡಿನರಿ ಫೋಟೋಗ್ರಫಿ ಮಾಡಿದ್ದಾರೆ. ಜೊತೆಯಲ್ಲಿ ಹಿನ್ನೆಲೆ ಸಂಗೀತ ಕೂಡ ಅಷ್ಟೇ, ಆಮೇಲೆ ಸಾಂಗ್ಸ್ಗಳು ಕೂಡ ಎಲ್ಲ ಚೆನ್ನಾಗಿದೆ. ನಿಜವಾಗಿ ಯಾವುದರಲ್ಲೂ ಕಮ್ಮಿ ಮಾಡದೆ ತುಂಬ ಅಚ್ಚುಕಟ್ಟಾಗಿ ಈ ಚಿತ್ರನ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಲಿಕ್ಕೆ ನಮ್ಮ ಕರ್ನಾಟಕ ಜನತೆಗೆ ಅಂತ ಹೇಳ್ತಾ, ಭಗೀರಥ 50ನೇ ದಿನ ಪೂರೈಸಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಭಾಳ ಒಂದು ಸುದಿನ ಅಂತ ಹೇಳ್ಬೋದು. ಸತತವಾಗಿ 50 ದಿನ ಸಂತೋಷ್ ಥಿಯೇಟ್ರಲ್ಲಿ ಕಂಪ್ಲೀಟ್ ಮಾಡಿದೆ. ವಿ ಆರ್ ವೆರಿ ಎಕ್ಸೈಟಿಂಗ್. ಈ ಸಿನಿಮಾ 50ನೇ ದಿನ ಚಿನ್ನೇಗೌಡರು, ಆಮೇಲೆ ನಮ್ಮ ಇವರು ಶ್ರೀನಿವಾಸ ಅಣ್ಣವರು ಒಂದು ಸಿನಿಮಾ ನೋಡಿದ್ರು, ಅಣ್ಣವ್ರ ಫ್ಯಾಮಿಲಿಯವರು. ತುಂಬ ಖುಷಿ ಆಗ್ತಿದೆ. ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲ ಕಲಾವಿದರು, ತಾಂತ್ರಿಕ ವರ್ಗ, ನಿರ್ದೇಶನ, ನಿರ್ಮಾಪಕರ ಬಗ್ಗೆ